ವಾಕ್ಯಗಳು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 14ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 14ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸುವುದಿಲ್ಲ ಎಂದು ತಿರುಗಿ ಓದ್ತೇನೆ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನಡೆಸುವುದಿಲ್ಲ ಎಂಬುದಾಗಿ. ಈಗ ನಾವು ಹೊಸ ಕಾಲದಲ್ಲಿದ್ದೀವಿ. ಸಭಾ ಸಮಯದಲ್ಲಿ ಯೇಸು ಕ್ರೂಶಿತನಾಗಿದ್ದ ನಂತರದ ಕಾಲವನ್ನು ಸಭಾ ಸಮಯಗಳು ಎಂದು ಹೇಳುತ್ತಾರೆ. ಹಾಗೆ ಆತನು ಮಾಡಿದ ಪಾಪ ವಿಮೋಚನೆ ಮೂಲಕ ನಾವು ಕೃಪೆಯನ್ನು ಹೊಂದಿ ಕೃಪಾ ಸಮಯದಲ್ಲಿ ಇರುತ್ತಿದ್ದೇವೆ. ಆತನು ಮಾಡಿದಂತ ಪಾಪ ವಿಮೋಚನೆ ಮೂಲಕವಾಗಿ, ಅಂದರೆ ಆತನು ಈ ಲೋಕದಲ್ಲಿ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡಿಸಿದ್ದಾನೆ, ನಮ್ಮನ್ನು ಸ್ವತಂತ್ರರಾಗಿ ಮಾಡಿದ್ದಾರೆ. ನಾವು ಹಳೆ ಒಡಂಬಡಿಕೆಗೆ ಬರುವಾಗ ಅಲ್ಲಿ ನಿಯಮಗಳು, ಅಲ್ಲಿ ನಾವು ಸ್ವತಂತ್ರರಾಗಿ ಪರಿಶುದ್ಧರಾಗಬೇಕಾದ್ರೆ ನಿಯಮಗಳು ಅಲ್ಲಿ ಮಾಡಬೇಕಿತ್ತು. ಅಂದರೆ ಕಾರ್ಯ ಕೆಲಸಗಳು ನಾವು ಗುಲಾಮರಾಗಿ ಕಾರ್ಯವನ್ನು ಮಾಡಬೇಕು. ಅಲ್ಲಿ ಭಯ ಎಂಬಂತ ಅಲ್ಲಿ ವಾತಾವರಣ ಸೃಷ್ಟಿಸಲ್ಪಡುತ್ತಿತ್ತು. ಹಾಗೆ ನಮ್ಮನ್ನು ಅಲ್ಲಿ ನಾವು ಏನು ಮಾಡಬೇಕು, ಅವರು ಏನು ಮಾಡಬೇಕೆಂದು ಪವಿತ್ರರಾಗಬೇಕಾದ್ರೆ ಅಲ್ಲಿ ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಿಯಮಗಳನ್ನು ಅನುಸರಿಸಬೇಕಿತ್ತು, ಅವರು ಇಲ್ಲಿ ಯೇಸು ಕ್ರಿಸ್ತನು ಮಾಡಿದ್ದಾರೆ. ಹಾಗೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 13ನೇ ವಚನ ಓದುವಾಗ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಇಲ್ಲಿ ನಮ್ಮನ್ನು ಸ್ವತಂತ್ರರಾಗಿ ಮಾಡಿ ಒಬ್ಬರಿಗೊಬ್ಬರು ಪ್ರೀತಿ ಮಾಡಬೇಕೆಂದು ಅವನು ಹೇಳುವನಾಗಿದ್ದಾನೆ. ಹಾಗೆ ನಮ್ಮ ಎಲ್ಲ ಪಾಪಗಳಿಂದ ಅವನು ಬಿಡುಗಡೆ ಮಾಡಿ ನಮ್ಮನ್ನು ಸ್ವತಂತ್ರರಾಗಿ ಮಾಡಿಬಿಟ್ಟಿದ್ದಾನೆ. ನಾವು ಮುಂದೆ ನೋಡುವಾಗ ಯೋಹಾನನು ಬರೆದ ಪತ್ರಿಕೆ 8ನೇ ಸಂಧಿ 36ನೇ ವಚನದಲ್ಲಿ, ಮಗನು ನಿಮ್ಮನ್ನು ಬಿಡುಗಡೆ ಮಾಡದಿದ್ದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂದು. ಹೌದು, ಆತನು ನಮ್ಮ ಎಲ್ಲ ಪಾಪಗಳನ್ನು ಆತನ ಪವಿತ್ರವಾದ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ. ಅವನು ನಮ್ಮ ಪಾಪವನ್ನು ವಿಮೋಚನೆ ಮಾಡಿದ್ದಾನೆ. ಅದರ ಮೂಲಕ, ನಂಬಿಕೆಯ ಮೂಲಕ ನಮಗೆ ಕೃಪಾಧಾರವಾಗಬೇಕೆಂದು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮೆಲ್ಲರನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ. ನಾವು ಮುಂದೆ ಹೋಗುವಾಗ ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನೆಂದು ನಾವು ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಸಂಧಿ 8ನೇ ವಚನದಲ್ಲಿ. ಹಾಗೆ ಲೆಕ್ಕಕ್ಕೆ ತರುವುದಿಲ್ಲ ಎಂದು ಯಾಕೆ ಹೇಳ್ತಾನೆ ಅಂದರೆ, ಅಲ್ಲಿ ನಮ್ಮ ಪಾಪಗಳು ಬಿಡುಗಡೆ ಹೊಂದಿದ್ದೇವೆ. ನಾವು ಪಾಪಗಳಿಂದ ಯಾಕೆ ಬಿಡುಗಡೆ ಹೊಂದಿದ್ದೇವೆ ಎಂದು ನೋಡುವಾಗ, ತಂದೆಯಾದ ದೇವರು ಆತನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ. ದೇಹ, ಪ್ರಾಣ, ಆತ್ಮದಲ್ಲಿ, ಇಂಗ್ಲಿಷ್ನಲ್ಲಿ ಬಾಡಿ, ಸೋಲ್, ಸ್ಪಿರಿಟ್. ಹಾಗೆ ಆದಾಮನ ದೆಸೆಯಿಂದ ನಮ್ಮ ಆತ್ಮವು ಸತ್ತು ಹೋಗಿದ್ದರಿಂದ ಪ್ರಾಯಶ್ಚಿತ್ತ, ಯೇಸು ಕ್ರಿಸ್ತನ ಪ್ರಾಯಶ್ಚಿತ್ತದ ಯಜ್ಞದ ಮೂಲಕ
ಯೇಸು ಕ್ರಿಸ್ತನಲ್ಲಿರುವಂತ ಪವಿತ್ರಾತ್ಮ, ಅವನನ್ನು ಸತ್ತವನಿಗೆ ಎಬ್ಬಿಸಿದಂತ ಆತ್ಮವು ನಮ್ಮಲ್ಲಿ ಜೀವಿಸುವಂತ ಹಾಗೆ ಮಾಡಿದ್ದಾರೆ ಆತನ ಕೃಪೆಯ ಮೂಲಕ. ಯಾವಾಗ ನಾವು ಪವಿತ್ರಾತ್ಮನನ್ನು ಹೊಂದುತ್ತೇವೋ ಈ ಲೋಕದಲ್ಲಿ ನಮಗೆ ಆತನು ನಮ್ಮ ಶರೀರದಿಂದ ಸ್ವಭಾವ ಎಲ್ಲ ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಎಲ್ಲ ಶರೀರದಿಂದ ಸ್ವಭಾವದಿಂದ ನಮ್ಮನ್ನು ಆತನು ಹೇಗೆ ಒಂದು ಅಕ್ಕಸಾಲಿಗಳನ್ನು ಚಿನ್ನ ಬೆಳ್ಳಿಯನ್ನು ಶುದ್ಧ ಮಾಡುತ್ತಾನೋ, ಅದಕ್ಕೆ ಆಕಾರ ಕೊಡುತ್ತಾನೋ ಶುದ್ಧ ಮಾಡಿ, ಹಾಗೆಯೇ ನಮ್ಮನ್ನು ಈ ಲೋಕದಲ್ಲಿ ಆತನು ಪ್ರಭುತ್ವತೆಗೆ ನಡೆಸುವಾತನಾಗಿದ್ದಾನೆ. ಹಾಗೆ ನಾವು ಕೃಪೆಯಿಂದ ಅಧೀನರಾಗಿದ್ದೇವೆ ಎಂದು ಪಾಪ ಮಾಡಬಹುದು, ಎಂದಿಗೂ ಮಾಡಬಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಸಂಧಿ 1ನೇ ವಚನ ಮತ್ತು 2ನೇ ವಚನ ಹೇಳುತ್ತದೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿಗೆಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಮುಂದೆ 11ನೇ ವಚನದಿಂದ ನಾವು ಓದುವಾಗ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಬೇಡಿರಿ. ಆದರೆ ಸತ್ತವರಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಅರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರದೀನರಲ್ಲ, ಕೃಪಾಜ್ಞಾನದೀನರಾಗಿದ್ದೇವೆ ಎಂದು ಪಾಪವನ್ನು ಮಾಡಬಹುದು ಎಂದು ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವೆನೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಎಂದು ಸ್ಪಷ್ಟವಾಗಿ ಹೇಳುವಂಥದ್ದು. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಎಂಬುದಾಗಿ. ಹಾಗೆ ನಾವು ಮುಂದೆ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಸಂಧಿ 15ನೇ ವಚನದಿಂದ ನೋಡುವಾಗ, ಅಸಹ್ಯವಾದದ್ದನ್ನು ಮಾಡುವ ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಎಂದು ಅದನ್ನು ಮಾತಾಡುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಸಂಧಿ 15ನೇ ವಚನದಿಂದ 20ನೇ ವಚನ ತನಕ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವನು ನಾನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರದಿಂದ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದೇನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು ಎಂಬುದಾಗಿ. ಹೀಗೆ
ಒಳ್ಳೆಯದನ್ನು ವಾಸವಾಗಿಲ್ಲವೆಂದು ನನ್ನಲ್ಲಿ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದಾನೆ. ಮಾಡಬಾರದೆನ್ನುವ ಕೆಲಸವನ್ನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಎಂದು ಹೇಳುವಂಥದ್ದು. ಹಾಗೆ ನಾವು ಒಂದಕ್ಕೊಂದು ಇಲ್ಲಿ ಶರೀರದಿಂದ ಸ್ವಭಾವಕ್ಕೆ ಮತ್ತೆ ಆತ್ಮಕ್ಕೆ ನಡೆಸುವಂತ ಒಂದು ಹೋರಾಟವನ್ನು ನಾವು ಸ್ಪಷ್ಟವಾಗಿ ಕಾಣುತ್ತಿದ್ದೇವೆ. ಹೌದು, ನಾವು ಮಾಡಬೇಕಾದನ್ನು ಮಾಡುವುದಕ್ಕೆ ಆತ್ಮನು ಅದನ್ನು ಪ್ರೇರೇಪಿಸುವನಾಗಿದ್ದಾನೆ. ನಾವು ಎರಡು ತಿಮೋತಿ 2ನೇ ಸಂಧಿ 19ನೇ ವಚನ ಮತ್ತು 22ನೇ ವಚನವನ್ನು ಓದುವಾಗ, 2 ತಿಮೋತಿ 2ನೇ ಸಂಧಿ 19ನೇ ವಚನ ಓದುವಾಗ, ದೇವರ ಸ್ಥಿರವಾದ ಆಶೀರ್ವಾದವು ನಿಲ್ಲುತ್ತದೆ, ಆದರೆ ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗದವನನ್ನು ಬಿಟ್ಟು ಬಿಡಬೇಕೆಂದು ಲಿಪಿ. ಹಾಗೆ 22ನೇ ವಚನ ಓದುವಾಗ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವ ಸಂಗಡ ಪ್ರಯಾಸ ಪಡು ಎಂಬುದಾಗಿ ನಾವು ಇಲ್ಲಿ ನೋಡುವರಾಗಿದ್ದೇವೆ. ಹೌದು, ಅನ್ಯಾಯ, ಅಕ್ರಮ, ಅಧರ್ಮಗಳಿಂದ ನಾವು ಓಡಿ ಹೋಗಬೇಕು, ಪಲಾಯನ ಮಾಡಬೇಕು. ನಾವು ಆದಷ್ಟು ಅದೇ ನಮ್ಮ ಜಾಗತ್ವದಲ್ಲಿ ನಾವು ದೂರವಾಗಿ ಓಡಿ ಹೋಗಬೇಕು. ಹಾಗೆಯೇ 1 ಕೊರಿಂಥ 6:18ನೇ ವಚನದಿಂದ 20ನೇ ವಚನ ತನಕ ನಾವು ಓದುವಾಗ, 1 ಕೊರಿಂಥ 6ನೇ ವಚನ 18ನೇ ವಚನದಿಂದ 20ನೇ ವಚನ ತನಕ ಓದುವಾಗ ಅಲ್ಲಿ ಹೀಗೆ ಹೇಳುತ್ತದೆ, ಜಾಗತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾಗತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದ್ದೆವೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಹೌದು, ಜಾಗತ್ವ ಅದರಿಂದ ಅದು ನಮ್ಮ ದೇಹಕ್ಕೆ ಒಳಪಡಿಸುವಂಥದ್ದು. ಇದು ನಮ್ಮ ದೇಹ ಆತನ ಗರ್ಭಗುಡಿಯಾಗಿದೆ. ಆತನ ಆತ್ಮವು ನಮ್ಮಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಹಾಗಿರುವಾಗ ನಾವು ಇತರ ಕೃತ್ಯಗಳನ್ನು ನಾವು ಪಾಪದಲ್ಲಿ ಅದರಿಂದ ದೂರ ಹೋಗಬೇಕೆಂದು ಪೌಲನು ಹೇಳುವನಾಗಿದ್ದಾನೆ. ಹೌದು, ನಾವು ದೇವರ ಆತ್ಮದಲ್ಲಿರುವಾಗ ಶೋಧನೆಯಾಗುತ್ತದೆ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಮಗೆ ಸಿದ್ಧ ಮಾಡುತ್ತಾನೆ. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 10ನೇ ವಚನ ಅಧ್ಯಾಯ 13ನೇ ವಚನದಲ್ಲಿ ಹೇಳುತ್ತಾನೆ, ಶೋಧನೆಯಾಗುತ್ತದೆ, ತಪ್ಪಿಸುವ ಮಾರ್ಗವನ್ನು ನಮಗೆ ಸಿದ್ಧ ಮಾಡುತ್ತಾನೆ ಎಂದು ದೇವರ ಆತ್ಮದಲ್ಲಿ ನಡೆಯುವವರಿಗೆ. ಹಾಗೆ ನಾವು ಪುನಃ ಗಲಾತ್ಯ 5:14ರಲ್ಲಿ ಓದುವಾಗ, ಗಲಾತ್ಯದವರು ಬರೆದ ಪತ್ರಿಕೆ 5:14ರಲ್ಲಿ ಓದುವಾಗ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸುವೆಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದಾಗಿ. ಹಾಗೆ ಮತ್ತಾಯ ಬರೆದ ಸುವಾರ್ತೆ 22ನೇ ಸಂಧಿ 34ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಸ್ವಾಮಿ ಹೀಗೆ ಹೇಳ್ತಾನೆ, ದೇವರನ್ನು ಆರಾಧಿಸುವರು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕು ಎಂಬುದಾಗಿ. ಅದಕ್ಕೆ ಸರಿಸಮಾನವಾದ ಆಜ್ಞೆ ನಿನ್ನ ನೆರವನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ.
ಅಲ್ಲಿ ಯೇಸು ಸ್ವಾಮಿ ಕಡೆ ಭೋಜನದಲ್ಲಿ ಮಾದರಿಯನ್ನು ತೋರಿಸಿದ್ದಾನೆ. ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ತನ್ನ ಕಾಯಕದಲ್ಲಿ ಕಾಲುಗಳನ್ನು ವಹಿಸಿ, ನಾನು ಸೇವೆ ಮಾಡಿಸುವುದಕ್ಕೆ ಬರಲಿಲ್ಲ, ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ನನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದಿದ್ದೇನೆ, ಇದನ್ನು ಇತರರಿಗೆ ಮಾಡಿರಿ ಎಂದು ಅಲ್ಲಿ ಆತನು ತೋರಿಸಿಕೊಟ್ಟಿದ್ದಾನೆ. ಹಾಗೆ ಗ್ರಂಥದಲ್ಲಿ ಮುಂದೆ ಓದುವಾಗ 5ನೇ ಸಂಧಿ 15ನೇ ವಚನವನ್ನು ಓದುವಾಗ, ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಗೆ ಒಬ್ಬರು ನಾಶವಾಗಿರಿ ಎಂಬುದಾಗಿ ಹೇಳ್ತಾನೆ. ಹೌದು, ಕೊರಿಂಥ 1ನೇ ಕೊರಿಂಥ 3ನೇ ಸಂಧಿ 1ನೇ ವಚನದಿಂದ 4ನೇ ವಚನವನ್ನು ನಾವು ಓದುವಾಗ, ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಸಂಧಿ 1ನೇ ವಚನದಿಂದ 4ನೇ ವಚನ ಓದುವಾಗ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿ ಕೊಡುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಡೆಕೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೇನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದರೆ ಇನ್ನು ಶರೀರದಿಂದ ಸ್ವಭಾವಗಳಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರದೀನ ಸ್ವಭಾವಗಳಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ ಎಂಬುದಾಗಿ ಇಲ್ಲಿ ಪೌಲನು ಕೊರಿಂಥದವರಿಗೆ ಹೇಳ್ತಾನೆ. ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರದೀನ ಸ್ವಭಾವಗಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಿ ಎಂದು ಪೌಲನು ಅಲ್ಲಿ ಕೊರಿಂಥದವರಿಗೆ ಹೇಳ್ತಾನೆ. ಹಾಗೆ ಮುಂದೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 17ನೇ ವಚನ 16ನೇ ವಚನದಿಂದ ಓದುವಾಗ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನನ್ನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ ಎಂಬುದಾಗಿ. ಹೌದು, ಶರೀರಕ್ಕೆ ಮತ್ತೆ ಆತ್ಮಕ್ಕೆ ಇಲ್ಲಿ ಹೋರಾಟ ನಾವು ನೋಡುತ್ತೇವೆ. ಹೌದು, ಶರೀರ ಧರ್ಮದಲ್ಲಿ ನಮಗೆ ಪ್ರಸಿದ್ಧವಾದದ್ದು ಜಾತಕ, ಬಣ್ಣತನ, ನಾಚಿಕೆ ಕೇಳಿಕೆತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದಲತನಗಳು ಇಂಥವುಗಳೇ. ನಾವು ಶರೀರ ದಿನದಲ್ಲಿ ಜೀವಿಸುವಾಗ ಈ ಎಲ್ಲ ಸ್ವಭಾವಗಳು ನಮ್ಮಿಂದ ಇರುವಂಥದ್ದು. ಇದರಿಂದ ಪೌಲನು ಹೇಳುವಂಥದ್ದು ಇದರಲ್ಲಿ ಓಡಿ ಹೋಗಬೇಕೆಂದು. ಹೌದು, ಮುಂದಿನ ವಚನ ಹೇಳುವಂಥದ್ದು, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ಹೌದು, ಹಾಗೆ ನಾವು ನಂಬಿಕೆ ಮೂಲಕ ಕಾವಲಲ್ಲಿ ಇಡಲ್ಪಟ್ಟಿದ್ದೇವೆ. ಆ ನಂಬಿಕೆ ಯಾವುದೆಂದರೆ ಆ ಸುವಾರ್ತೆ. ಆ ಸುವಾರ್ತೆ 1 ಕೊರಿಂಥ 15ನೇ ಸಂಧಿ 1ನೇ ವಚನದಿಂದ 4ನೇ ವಚನ ತನಕ ಪೌಲನು ಹೀಗೆ ಹೇಳುತ್ತೇನೆ, ಈ ಸುವಾರ್ತೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ನಿಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ. ಹೌದು, ಶಾಸ್ತ್ರದಲ್ಲಿ ಬರೆದ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಸತ್ತವರಿಗಿಂದ ಎದ್ದು ಬಂದಿದ್ದಾರೆ. ಈ ಸುವಾರ್ತೆಯನ್ನು
ನಾವು ನಂಬುವುದರ ಮೂಲಕ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ಇರುವಂತಹ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಾವು ಆಗ ಸಂಪೂರ್ಣವಾಗಿ ಈ ಲೋಕದಲ್ಲಿ ಜೀವಿಸುವರಾಗಿದ್ದೇವೆ. ಹಾಗೆ 1 ಕೊರಿಂಥ 3ನೇ ಸಂಧಿ 11ನೇ ವಚನದಿಂದ 15ನೇ ವಚನ ಹೀಗೆ ಹೇಳುತ್ತದೆ. 1 ಕೊರಿಂಥ 3ನೇ ಸಂಧಿ 15ನೇ ವಚನದಿಂದ 11ನೇ ವಚನದಿಂದ 15ನೇ ವಚನ ತನಕ ಹೀಗೆ ಹೇಳುತ್ತದೆ. ಹಾಕಿರುವ ಆಸ್ತಿವಾರವು ಯೇಸು ಕ್ರಿಸ್ತನೇ. ಆ ಆಸ್ತಿವಾರವನ್ನಲ್ಲದೆ ಮತ್ತೊಂದು ಆಸ್ತಿವಾರವನ್ನು ಯಾರು ಹಾಕಲಾರದಷ್ಟೇ. ಆ ಆಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಆಶೀರ್ವಾದದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡನ ಹಾಗೆ ಹೌದು. ಪವಿತ್ರಾತ್ಮನ ಮೂಲಕ ನಾವು ನಡೆಯುವಾಗ ನಮ್ಮ ಆಲೋಚನೆಗಳು, ನಮ್ಮ ಗೊಂದಲದಲ್ಲಿರುವಾಗ ಶಾಂತಿ, ಕತ್ತಲಲ್ಲಿರುವಾಗ ನಿರೀಕ್ಷೆ, ಹಾಗೆ ನಮ್ಮ ಎಲ್ಲ ಪಾಪದಿಂದ ಸ್ವಭಾವದಿಂದ ನಮ್ಮನ್ನು ಶುದ್ಧಿಪಡಿಸಿ ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸುವನಾಗಿದ್ದಾನೆ. ನಮ್ಮನ್ನು ಯೇಸು ಕ್ರಿಸ್ತನ ಪ್ರತಿಬಿಂಬವಾಗಿ ಇಲ್ಲಿ ಜೀವಿಸುವಂತೆ ಮಾಡುತ್ತಾನೆ. ನಮ್ಮನ್ನು ಬೆಳಕಾಗಿ, ಉಪ್ಪಾಗಿ ಈ ಲೋಕದಲ್ಲಿ, ಈ ಜಾಗದಲ್ಲಿ, ಬೆಟ್ಟದ ಮೇಲೆ ಇರುವಂತ ಬೆಳಕಾಗಿ ಇರಿಸುತ್ತಾನೆ. ಹಾಗಾಗಿ ನಮ್ಮನ್ನು ನಾವು ಆತನ ಫಲಗಳಾದಂಥ ಪ್ರೀತಿ, ಸಂತೋಷ, ಹಾಗೆ ನಂಬಿಕೆ, ನಿರೀಕ್ಷೆ, ಸಾಧುತ್ವ, ಕ್ಷಮೆದಮೆ ಎಲ್ಲ ಫಲಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ದೇವರ ಆತ್ಮನ ಮೂಲಕ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವುದು ಎಂದು ಬರೆದಿದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರೆತಿತ್ತು ಎಂದು ಇಲ್ಲಿ ಕೊರಿಂಥದವರಿಗೆ ಹೇಳ್ತಾರೆ. ಹಾಗೆ ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಲೆಕೂಸುಗಳು ಆಗಿರುವಂತವರಿಗೆ ತಕ್ಕ ನಿಮ್ಮ ಸಂಗಡ ಮಾತಾಡಬೇಕಾಗಿತ್ತು ಎಂದು ಇಲ್ಲಿ ಹೇಳ್ತಾರೆ. ಈ ನನ್ನ ಸಂದೇಶವು ನನ್ನ ರಕ್ಷಕನಾದ ಯೇಸು ನಾಮದಲ್ಲಿ ಹೊಂದಿ ನಿಮಗೆ ಹೇಳುವುದಾಗಿದೆ. ಆಮೆನ್. ಪ್ರಾರ್ಥನೆ ಮಾಡುವ. ಭೂಮುಖ ಒಡೆಯನಂತ ನಮ್ಮ ರಕ್ಷಕನಾದ ಸ್ವಾಮಿ ತಂದೆ, ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು ತಂದೆ, ನೀನು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಪರಿಪೂರ್ಣರಲ್ಲ. ಹೌದು ತಂದೆ, ನೀನು ಮಾಡಿದಂಥ ಯಜ್ಞದ ಮೂಲಕ, ಅದನ್ನು ನಂಬುವುದರ ಮೂಲಕ ನಮ್ಮ ಪಾಪಗಳನ್ನು ನೀನು ತೊಳೆದಿದ್ದೀರಿ. ಈ ನಂಬಿಕೆಯೊಡನೆ ನಾವು ಜೀವಿಸುವ ಪವಿತ್ರಾತ್ಮನನ್ನು ನಾವು ಹೊಂದಿದವರಾಗಿದ್ದೇವೆ. ಆತನ ಆತ್ಮನ ಮೂಲಕ ನಾವು ಈ ಲೋಕದಲ್ಲಿ ಜೀವಿಸುವಾಗಿ ಆತನ ಫಲಗಳಾದಂಥ ತತ್ವವನ್ನು ನಾವು ನಿನ್ನ ಕೃಪೆಯ ಮೂಲಕ ಈ ಲೋಕದಲ್ಲಿ ಜೀವಿಸಿ ಸಂಪೂರ್ಣರಾಗಿ ಜೀವಿಸುವಾಗಿ ನಮ್ಮ ಪ್ರತಿಯೊಬ್ಬರನ್ನು ಬಲಪಡಿಸಿ, ಇಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಬಲಪಡಿಸಿ. ಈಗಲೂ ಬೆಳೆದ ಪ್ರಾರ್ಥನೆ ನಮ್ಮ ಮುದರ್ಶಕನಾದ ಯೇಸು